ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ 2 ಶ್ಲೋಕಗಳನ್ನು ಇವತ್ತು ತಿಳ್ಕೊಳ್ಳೋಣ. ಶ್ಲೋಕ 20. ಇತ್ತಂ ವ್ರಜನ್ ಭಾರತಮೇವ ವರ್ಷಂ ಕಾಲೇನ ಯಾವದ್ ಗತವಾನ್ ಪ್ರಭಾಸಂ ತಾವಚ್ಚ ಶಾಸ ಕ್ಷಿತಿಮೇಕ ಚಕ್ರಾಂ ಏಕಾತ ಪತ್ರಾಮಜಿತೇನ ಪಾರ್ಥಃ. ಅನುವಾದ: ವಿದುರನು ಹೀಗೆ ಭರತ ವರ್ಷದಲ್ಲಿ ಅನೇಕ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡುತ್ತಿದ್ದಾಗ ಅವನು ಪ್ರಭಾಸ ಕ್ಷೇತ್ರಕ್ಕೆ ಭೇಟಿ ಕೊಟ್ಟನು. ಆಗ ಯುಧಿಷ್ಠಿರನು ಚಕ್ರವರ್ತಿಯಾಗಿದ್ದು ಒಂದೇ ಧ್ವಜದಡಿಯಲ್ಲಿ ಮತ್ತು ಒಂದೇ ಸೇನಾಬಲದ ರಕ್ಷೆಯಲ್ಲಿ ಜಗತ್ತನ್ನು ಆಳುತ್ತಿದ್ದನು. ಶ್ಲೋಕ 21. ತತ್ರಾಥ ಶುಶ್ರಾವ ಸಹೃದ್ವಿನಷ್ಟಿಂ ವನಂ ಯಥಾ ವೇಣುಜವಹ್ನಿ ಸಂಶ್ರಯಂ ಸಂಸ್ಪರ್ಧಯ ದಗ್ಧಮಥಾನುಶೋಚನ್ ಸರಸ್ವತೀಂ ಪ್ರತ್ಯಗಿಯಾಯ ತೂಷ್ಣೀಂ. ಅನುವಾದ: ಬಿದಿರಿನ ತಿಕ್ಕಾಟದಿಂದ ಹೊತ್ತಿಕೊಳ್ಳುವ ಬೆಂಕಿಯಲ್ಲಿ ಇಡೀ ಅರಣ್ಯವೇ ಸುಟ್ಟು ಭಸ್ಮವಾಗುವಂತೆ ತನ್ನ ಸಕಲ ಬಂಧು ಪರಿವಾರವೂ ಉಗ್ರ ಭಾವಾವೇಶದಿಂದ ಹೊಡೆದಾಡಿ ಸಾವನ್ನಪ್ಪಿತೆಂದು ಪ್ರಭಾಸ ಕ್ಷೇತ್ರದಲ್ಲಿದ್ದಾಗ ವಿದುರನಿಗೆ ಗೊತ್ತಾಯಿತು. ಅನಂತರ ಅವನು ಸರಸ್ವತಿ ನದಿಯು ಹರಿಯುತ್ತಿರುವ ಪಶ್ಚಿಮ ದಿಕ್ಕಿನತ್ತ ಹೊರಟನು. ಇವು ಶ್ಲೋಕಗಳು ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರ ಒಬ್ಬಂಟಿಯಾಗಿ ಕೃಷ್ಣನ ಧ್ಯಾನವನ್ನು ಮಾಡ್ತಾ ಅಯೋಧ್ಯ, ದ್ವಾರಕ, ಹೀಗೆ ಬೇರೆ 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 ತೀರ್ಥಕ್ಷೇತ್ರಗಳಿಗೆಲ್ಲ ಭೇಟಿ ನೀಡಿ ಒಬ್ಬ ಯಾತ್ರಿಕ ಯಾವ ರೀತಿ ಕೆಲಸಗಳನ್ನು ಮಾಡಬೇಕೋ ಅದನ್ನೇ ಮಾಡ್ತಾ ಹೋದ. ಆಮೇಲೆ ವಿದುರ ಏನು ಮಾಡ್ತಾನೆ? ಭಗವಂತನಿಗೆ ಸಂತುಷ್ಟಗೊಳಿಸುವಂತ ಕೆಲಸಗಳನ್ನೇ ಮಾಡ್ತಾ ಇರ್ತಾನೆ. ಆಮೇಲೆ ಅವನು ನೋಡೋಕೆ ಹೇಗಿದ್ದಾನೆ ಅದ್ರ ಬಗ್ಗೆ ಅವನಿಗೆ ಆಸಕ್ತಿ ಇಲ್ಲ, ಅದ್ರ ಬಗ್ಗೆ ಅವನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ತಲೆ ಬಾಚ್ಕೊಂಡಿದ್ದೀನಾ ಅಥವಾ ಕ್ಲೀನಾಗಿದ್ದೀನಾ, ಮಲಗೋಕ್ಕೆ ನನಗೆ ಹಾಸಿಗೆ ಇದೆಯಾ, ತಿನ್ನೋಕೆ ಊಟ ಇದೆಯಾ, ಬಟ್ಟೆ ಇದೆಯಾ, ಯಾವುದ್ರ ಬಗ್ಗೆನೂ ಅವನು ಯೋಚನೆ ಮಾಡದೆ ತಲೆ ಕೆಡಿಸ್ಕೊಳ್ದೆ ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ಕೂಡ ಸ್ನಾನ ಮಾಡಿ ಪವಿತ್ರನಾಗಿದ್ದ. ನೋಡಿ, ಇದು ಒಳಗಿನ ಪವಿತ್ರತೆ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ನಾವು ಹೊರಗಡೆಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು, ಒಳ್ಳೆ ಡ್ರೆಸ್ ಹಾಕ್ಕೊಂಡಿರ್ಬೇಕು, ಮಾಡ್ರನ್ ಆಗಿ ಡ್ರೆಸ್ ಹಾಕ್ಕೋಬೇಕು, ಆಮೇಲೆ ಬೇರೆಯವರು ನಮ್ಮನ್ನು ನೋಡಿ ಹೊಗಳಬೇಕು, ನಮಗೇನು ಭಕ್ತಿ ಇದೆ ಅಂತ ತೋರಿಸ್ಕೊಳ್ಬೇಕು. ತೋರಿಕೆ ಭಕ್ತಿಯನ್ನು ಬೇಕಾದಷ್ಟು ನಾವು ಮಾಡ್ತೀವಲ್ವಾ, ಅದೆಲ್ಲ ಹೊರಗಡೆ ಬಾಹ್ಯವಾಗಿ ನೋಡುವಂಥದ್ದು. ಆಂತರಿಕ ಪವಿತ್ರತೆ, ಆಂತರಿಕವಾದ ಭಕ್ತಿ ಇದೆಯಲ್ಲ, ಅದು ನಮಗೆ ಮಾತ್ರ ಗೊತ್ತಿರುತ್ತೆ, ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ. ಬೇರೆಯವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ಶುದ್ಧವಾಗಿರಬೇಕು, ನಾವು ಪವಿತ್ರವಾಗಿರಬೇಕು. ಈಗ ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ನಮಗೆ ಮಲಗಕ್ಕೆ ಜಾಗ ಸಿಗ್ಲಿಲ್ವಾ, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಮಲ್ಕೊಂಡ್ಬಿಡ್ಬೇಕು. ಆಮೇಲೆ ತಿನ್ನೋದಕ್ಕೇನೂ ಸಿಗ್ಲಿಲ್ವಾ, ಏನೋ ಒಂದು ಪ್ರಸಾದ ಸಿಕ್ಕಿದ್ದನ್ನು ತಿನ್ಕೊಂಡು ಸುಮ್ಮನೆ ಇರಬೇಕು. ಆಮೇಲೆ ಕಂಫರ್ಟ್ಗಳಿರುತ್ತಲ್ಲ ಅದನ್ನೆಲ್ಲ ಮರ್ತು ಹೋಗ್ಬೇಕು ನಾವು. ತೀರ್ಥಕ್ಷೇತ್ರಗಳು ಅಂತಂದರೆ ಭಗವಂತನ ಸ್ಮರಣೆ ಮಾತ್ರ ಇರಬೇಕು, ಅವನ ದರ್ಶನ, ನಮ್ಮ ಇಂದ್ರಿಯಗಳು ಕಂಪ್ಲೀಟಾಗಿ ಅವನಲ್ಲಿ ಸರೆಂಡರ್ ಆಗಿರಬೇಕು. ಆಗ ಮಾತ್ರ ನಾವು ಪುಣ್ಯವನ್ನು ಗಳಿಸೋದಕ್ಕಾಗೋದು. ಮತ್ತು ಭಗವಂತನ ಕಡೆಗೆ ಹೋಗೋದಕ್ಕೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಂಗೆ. ಅಲ್ಲಿ ಹೋಗು ಐಹಿಕದ ಬಗ್ಗೆನೇ, ನನ್ನ ಇಂದ್ರಿಯ ತೃಪ್ತಿಯ ಬಗ್ಗೆನೇ ನಾನು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಇಲ್ಲಿ ತಿಳ್ಕೊಬೇಕು ನಾವು. ಈಗ ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ವಿದುರ ಹೀಗೆ ಭಾರತ ವರ್ಷದಲ್ಲಿ ಬೇಕಾದಷ್ಟು ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಒಂದು ಸರಿ ಅವನೇನು ಮಾಡ್ದ? ಪ್ರಭಾಸ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾನೆ. ಆಗ ಯುಧಿಷ್ಠಿರ ಚಕ್ರವರ್ತಿಯಾಗಿದ್ದ. ಒಂದೇ ಧ್ವಜದ ಅಡಿಯಲ್ಲಿ, ಅಂದರೆ ಈಗ ನಾವು ನಮ್ಮ ಈ ಇಡೀ ವಿಶ್ವಕ್ಕೆ ಬೇಕಾದಷ್ಟು ಧ್ವಜಗಳಿದೆಯಲ್ಲ, ಆದರೆ ಆಗ ಒಂದೇ ಧ್ವಜ ಇದ್ದಿದ್ದು, ಒಂದೇ ಸೇನಾ ಬಲದ ರಕ್ಷೆಯಲ್ಲಿ ಜಗತ್ತನ್ನು ಆಳ್ತಾ ಇದ್ದ. ಯಾರು? ಯುಧಿಷ್ಠಿರ ಮಹಾರಾಜ ರಾಜ ಆಗಿದ್ದ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಸುಮಾರು 5,000 ವರ್ಷಗಳಷ್ಟು ಹಿಂದೆ ವಿದುರನು ಯಾತ್ರಾರ್ಥಿಯಾಗಿ ಭೂಮಿಯಲ್ಲಿ ಪರ್ಯಟನೆ ಮಾಡುತ್ತಿದ್ದಾಗ ಇಂದಿಗೂ ಕರೆಯಲ್ಪಡುವಂತೆ ಭಾರತವು ಭಾರತ ವರ್ಷವೆಂದು ಪ್ರಸಿದ್ಧವಾಗಿತ್ತು. ಅಂದರೆ 5,000 ವರ್ಷಗಳ ಹಿಂದಿನ ಮಾತಿದು. ಅಲ್ಲಿ ವಿದುರ ಯಾತ್ರಾರ್ಥಿಯಾಗಿ ಈಗ ಯಾತ್ರೆಗೆಲ್ಲ ಹೋಗ್ತಾ ಇದ್ದಾನಲ್ಲ, ಆಗ ಈ ಭಾರತವನ್ನು ಆಗಲೂ ಭಾರತ ವರ್ಷ ಅಂತಾನೆ ಕರಿತಾ ಇದ್ರು.
ಪ್ರಪಂಚದ ಇತಿಹಾಸದಲ್ಲಿ 3000 ವರ್ಷಕ್ಕೂ ಹೆಚ್ಚು ಹಿಂದಿನ ವ್ಯವಸ್ಥಿತ ವಿವರಗಳು ದೊರೆಯದು. ಆದರೆ ಅದಕ್ಕೂ ಮುಂಚೆ ಇಡೀ ಜಗತ್ತು ವಿಶ್ವದ ಚಕ್ರವರ್ತಿಯಾದ ಯುಧಿಷ್ಠಿರ ಮಹಾರಾಜನ ಧ್ವಜ ಮತ್ತು ಸೇನಾಶಕ್ತಿಯ ಅಧೀನದಲ್ಲಿತ್ತು. ಈಗ ವಿಶ್ವಸಂಸ್ಥೆಯಲ್ಲಿ 100 ಮತ್ತು 1000 ಧ್ವಜಗಳು ಹಾರಾಡುತ್ತಿರಬಹುದು. ಆದರೆ ವಿದುರನ ಕಾಲದಲ್ಲಿ ಅಜಿತ ಭಗವಾನ್ ಶ್ರೀಕೃಷ್ಣನ ಅನುಗ್ರಹದಿಂದ ಒಂದೇ ಒಂದು ಧ್ವಜ ಇತ್ತು. ವಿಶ್ವದ ರಾಷ್ಟ್ರಗಳು ಪುನಃ ಒಂದೇ ಧ್ವಜ, ಒಂದೇ ಸರ್ಕಾರವನ್ನು ಹೊಂದಲು ಕಾತರದಿಂದಿವೆ. ಆದರೆ ಇದಕ್ಕಾಗಿ ಅವರು ಶ್ರೀಕೃಷ್ಣನ ಕೃಪೆಗೆ ಮೊರೆ ಹೋಗಬೇಕು. ವಿಶ್ವವ್ಯಾಪಿ ಏಕರಾಷ್ಟ್ರವಾಗಲು ಅವನು ಮಾತ್ರ ನಮಗೆ ಸಹಾಯ ಮಾಡಬಲ್ಲ. ಇಲ್ಲಿ ಗುರುಗಳು ಆಗ ಇದ್ದ ಒಂದು ವ್ಯವಸ್ಥೆಗೂ ಈಗಿರುವಂಥ ವ್ಯವಸ್ಥೆಗೂ ಡಿಫ್ರೆನ್ಸ್ ಹೇಳ್ತಾ ಇದ್ದಾರೆ. ಆಗ ಇಡೀ ವಿಶ್ವದ ಚಕ್ರವರ್ತಿಯಾಗಿ ಯುಧಿಷ್ಠಿರ ಮಹಾರಾಜ ಒಬ್ಬನೇ ಇದ್ದ. ಅವನದ ಒಂದೇ ಧ್ವಜ ಇತ್ತು ಮತ್ತು ಒಂದೇ ಸೇನಾ ಶಕ್ತಿಯ ಅಧೀನದಲ್ಲಿತ್ತು. ಆದರೆ ಈಗೇನಾಗುತ್ತೆ, 100,000 ಧ್ವಜಗಳು ಹಾರಾಡ್ತಾ ಇದ್ರೆ. ಆದರೆ ಅಲ್ಲಿ ವಿದುರನ ಕಾಲದಲ್ಲಿ ಕೃಷ್ಣ ಇದ್ದ, ಅವನ ಅನುಗ್ರಹದಿಂದ ಒಬ್ಬನೇ ರಾಜ್ಯವನ್ನು ಆಳ್ತಾ ಇದ್ದ, ಒಂದೇ ಧ್ವಜ ಇತ್ತು. ಈಗಲೂ ಕೂಡ ಎಲ್ಲರೂ ಅದನ್ನೇ ಬಯಸ್ತಾರೆ, ಒಂದೇ ಸರ್ಕಾರ ಇರಬೇಕು ಅಂತ. ಆ ರೀತಿ ಏನಾದರೂ ಆಗಬೇಕು ಅಂತಂದರೆ ಭಗವಂತನ ಮೊರೆ ಅಂದರೆ ಶ್ರೀಕೃಷ್ಣನ ಕೃಪೆಗೆ ನಾವು ಮೊರೆ ಹೋಗಬೇಕು. ಅವನು ಇದನ್ನು ಮಾಡಬಲ್ಲ ಹೊರತು ನಾವು ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ವಿಶ್ವವ್ಯಾಪಿ ಏಕರಾಷ್ಟ್ರವಾಗಬೇಕು ಅಂತಂದರೆ ಅವನಿದ್ರೇ ಆಗೋದು. ಇಲ್ಲಿನೂ ಅಷ್ಟೇ ನೋಡಿ, ಯುಧಿಷ್ಠಿರ ಮಹಾರಾಜನಿಗೆ ಎಲ್ಲ ರೀತಿಯಿಂದಲೂ ಅವನು ಸಹಾಯ ಮಾಡ್ತಾನೆ. ಯಾಕೆ, ಅವನು ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಂಥವನು. ಸೊ ಧರ್ಮವನ್ನು ಅವನು ರಕ್ಷಣೆ ಮಾಡಿದ್ದಕ್ಕೆ ಅವನನ್ನು ಭಗವಂತ ರಕ್ಷಣೆ ಮಾಡ್ತಾನೆ. ಅವನೇ ರಾಜ ಆಗಬೇಕು ಅಂತ ಕೃಷ್ಣ ಕೂಡ ನಿರ್ಧಾರ ಮಾಡಿರ್ತಾನೆ. ಅದೇ ರೀತಿ ಈಗಲೂ ಕೂಡ ಒಂದೇ ಸರ್ಕಾರ ಆಗಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ ಆಗಿದ್ರೆ ನಾವು ಭಗವಂತನ ಮೊರೆ ಹೋಗಬೇಕು. ಆಗ ಮಾತ್ರ ಇದು ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗ ಬಿದಿರು ಇರುತ್ತಲ್ಲ, ಅದು ಒಂದಕ್ಕೊಂದು ತಿಕ್ಕದಾಗ ಅಂತಂದ್ರೆ, ಈಗ ದೊಡ್ಡ ದೊಡ್ಡ ಬಿದಿರಿನ ಮರಗಳು ಬೆಳೆದಿರುತ್ತೆ ಅಂತ ಇಟ್ಕೊಳ್ಳಿ. ಜೋರಾದ ಗಾಳಿನೋ ಆ ಥರ ಬೀಸಿದಾಗ ಒಂದಕ್ಕೊಂದು ಬಿದಿರಿನ ಕಡ್ಡಿಗಳು ಒಣಗೋಗಿರುತ್ತೆ, ಒಂದಕ್ಕೊಂದು ತಿಕ್ಕಾಟವನ್ನು ನಡೆಸುತ್ತೆ, ಉಜ್ಜಿಕೊಳ್ಳುತ್ತಲ್ಲ. ಆಗ ಬೆಂಕಿ ಹೊತ್ಕೊಂಡ್ಬಿಡುತ್ತೆ. ಅದೇನಾಗುತ್ತೆ, ಇಡೀ ಕಾಡನ್ನೇ ಸುಟ್ಟಿ ಭಸ್ಮ ಮಾಡಿಬಿಡುತ್ತೆ. ಅದೇ ಥರ ಸಕಲ ಬಂಧು ಪರಿವಾರವೂ ಕೂಡ ಅವರು ಉಗ್ರ ಭಾವಾವೇಶದಿಂದ, ಅಂದರೆ ಏನು, ಒಬ್ರಿಗೊಬ್ರು ಕಿತ್ತಾಡಿಕೊಂಡು ಹೊಡೆದಾಡಿಕೊಂಡು ಸಾವನ್ನ ಅಪ್ಪಿದ್ದಾರೆ ಅಂತಂದ್ಬಿಟ್ಟು ಪ್ರಭಾಸ ಕ್ಷೇತ್ರದಲ್ಲಿ ಇದ್ದಾಗ ವಿದುರನಿಗೆ ಗೊತ್ತಾಗುತ್ತೆ. ಆಮೇಲೆ ಈ ವಿಷಯ ಗೊತ್ತಾದ ಮೇಲೆ ಅವನು ಸರಸ್ವತಿ ನದಿ ಹರಿತಾ ಇರತ್ತಲ್ಲ, ಆ ಪಶ್ಚಿಮ ದಿಕ್ಕಿನ ಕಡೆಗೆ ಹೋಗ್ತಾನೆ. ಅಂದರೆ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾನೆ. ಅಲ್ಲಿ ಅವನಿಗೆ ಈ ವಿಷಯ ಗೊತ್ತಾಗುತ್ತೆ. ಯಾದವರೆಲ್ಲ ಒಬ್ಬರಿಗೊಬ್ಬರು ಒಡೆದಾಡಿಕೊಂಡು ಸತ್ರು ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಅಲ್ಲಿಂದ ಅವನು ಸರಸ್ವತಿ ನದಿ ಯಾವ ಕಡೆ ಹರಿಯುತ್ತೋ ಆ ದಿಕ್ಕಿನ ಕಡೆಗೆ ಹೋಗ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಕೌರವರು ಮತ್ತು ಯಾದವರು ವಿದುರನ ಬಂಧುಗಳು. ದಾಯಾದಿಗಳ ಯುದ್ಧದಿಂದ ಅವರೆಲ್ಲ ಗತಿಸಿದ ವಿಚಾರ ವಿದುರನಿಗೆ ತಿಳಿಯಿತು. ಅರಣ್ಯದಲ್ಲಿ ಬಿದಿರಿನ ತಿಕ್ಕಾಟವನ್ನು ಮಾನವ ಸಮುದಾಯದ ಭಾವಾವೇಶಗಳಿಗೆ ಹೋಲಿಸುವುದು ಉಚಿತವಾಗಿದೆ. ನೋಡಿ, ಕೌರವರು ಮತ್ತು ಯಾದವರು ಇಬ್ಬರೂ ಕೂಡ ವಿದುರನಿಗೆ ಬಂಧುಗಳೇ ಆಗಬೇಕು, ನೆಂಟರೇ ಆಗಬೇಕು. ದಾಯಾದಿಗಳು ಅಂತಂದರೆ ಅಣ್ಣ ತಮ್ಮಂದರು ಅವರವರೇ ಯುದ್ಧ ಮಾಡಿಕೊಂಡು ಎಲ್ಲರೂ ಸತ್ತೋದ್ರು ಅನ್ನುವಂಥ ವಿಚಾರ ವಿದುರನಿಗೆ ಗೊತ್ತಾಗುತ್ತೆ. ಈ ಅರಣ್ಯದ ಬಿದಿರಿನ ತಿಕ್ಕಾಟದಿಂದ ಬೆಂಕಿ ಹತ್ಕೊಳ್ಳುತ್ತಲ್ಲ, ಇದನ್ನ ಮಾನವ ಸಮುದಾಯದಲ್ಲಿ ಅಂದರೆ ಮನುಷ್ಯ ಸಮಾಜದಲ್ಲಿ ಭಾವನೆಗಳಿರುತ್ತಲ್ಲ, ಆ ಭಾವನೆಗಳು ಆವೇಶಕ್ಕೆ ಒಳಗಾಗಿ, ಅಂದ್ರೆ ಏನು, ಕೋಪ, ರೋಷ, ದ್ವೇಷ, ಇದಕ್ಕೆಲ್ಲ ಒಳಗಾಗಿ ಒಬ್ರಿಗೊಬ್ರು ಕಿತ್ತಾಡ್ಕೊಳ್ತಾರಲ್ಲ, ಅದನ್ನು ಬಿದಿರಿನ ತಿಕ್ಕಾಟಕ್ಕೆ ಇಲ್ಲಿ ಹೋಲಿಸಿದಾರಲ್ಲ, ಅದು ಸರಿಯಾಗೇ ಇದೆ. ಇಡೀ ವಿಶ್ವವನ್ನು ಒಂದು ಅರಣ್ಯಕ್ಕೆ ಹೋಲಿಸಲಾಗಿದೆ. ತಿಕ್ಕಾಟದಿಂದಾಗಿ ಅರಣ್ಯದಲ್ಲಿ ಯಾವ ಕ್ಷಣದಲ್ಲಾದರೂ ಬೆಂಕಿ ಹೊತ್ತಿಕೊಳ್ಳಬಹುದು. ಬೆಂಕಿ ಹಚ್ಚಲು ಅರಣ್ಯಕ್ಕೆ ಯಾರೂ ಹೋಗುವುದಿಲ್ಲ. ಆದರೆ ಬಿದಿರು ಮರಗಳ ತಿಕ್ಕಾಟದಿಂದಾಗಿ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಅದರಿಂದ ಇಡೀ ಅರಣ್ಯ ಸುಟ್ಟು ಭಸ್ಮವಾಗುತ್ತದೆ.
ಅಂತೆಯೇ ಪ್ರಾಪಂಚಿಕ ವ್ಯವಹಾರಗಳ ಮಹಾರಣ್ಯದಲ್ಲಿ ಬಹಿರಂಗ ಶಕ್ತಿಯ ಮಾಯೆಯಿಂದ ಬದ್ಧಾತ್ಮರು ಮೋಹಿತರಾಗುತ್ತಾರೆ. ಅವರ ಹಿಂಸಾತ್ಮಕ ಭಾವಾವೇಶಗಳಿಂದಾಗಿ ಯುದ್ಧಾಗ್ನಿ ಹೊತ್ತಿಕೊಳ್ಳುತ್ತದೆ. ಮಳೆಯಿಂದ ಕಾಡುಗಿಚ್ಚು ನಂದುವಂತೆ ಅಂತಹ ಪ್ರಾಪಂಚಿಕ ಕಿಚ್ಚು ಸಾಧು ಸಂತರ ಅನುಗ್ರಹವೆಂಬ ಮೋಡ ಸುರಿಸುವ ಮಳೆಯಿಂದ ಮಾತ್ರವೇ ಶಾಂತವಾಗುತ್ತದೆ. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತಂದರೆ, ಈಗ ಬಿದಿರು ಹೇಗೆ ಒಂದಕ್ಕೊಂದು ತಿಕ್ಕಾಟ ನಡೆಸುತ್ತೋ, ಮನುಷ್ಯನಲ್ಲಿರುವಂತಹ ರೋಷ, ಆಕ್ರೋಶ, ಸೇಡು, ಹೊಟ್ಟೆ ಉರಿ, ಕಿಚ್ಚು ಇಂಥದ್ದೆಲ್ಲ ಇರುತ್ತಲ್ಲ, ಇದು ಬಿದಿರಿನ ತಿಕ್ಕಾಟ ಅಂತ ಹೋಲಿಸಿದ್ದಾರೆ. ಮತ್ತೆ ಈ ಇಡೀ ವಿಶ್ವವನ್ನ ಒಂದು ಕಾಡಿಗೆ ಹೋಲಿಸಿದ್ದಾರೆ. ಕಾಡಲ್ಲಿ ಅಂತ ಜನಗಳಿರ್ತಾರೆ. ಇಂಥ ತಿಕ್ಕಾಟದಿಂದ ಏನಾಗುತ್ತೆ, ಕಾಡಲ್ಲಿ ಯಾವ ಕ್ಷಣದಲ್ಲಾದರೂ ಬೆಂಕಿ ಹತ್ಕೋಬೋದು. ಅಂದರೆ ಯಾವಾಗ ಅದು ಜೋರಾಗಿ ಉಜ್ಜಾಡ್ಕೊಳುತ್ತೋ ಒಂದಕ್ಕೊಂದು, ಆಗ ಸಡನ್ನಾಗಿ ಬೆಂಕಿ ಹತ್ಕೊಳ್ಳುತ್ತಲ್ಲ, ಆ ಬೆಂಕಿ ಹಚ್ಚೋದಕ್ಕೆ ಕಾಡಿಗೆ ಯಾರು ಹೋಗಲ್ಲ, ಅದು ತಂತಾನಾಗೆ ಹಚ್ಕೊಳ್ಳುತ್ತಲ್ಲ ಒಂದಕ್ಕೊಂದು ಮರದ ತಿಕ್ಕಾಟದಿಂದ. ಅದೇನು ಮಾಡುತ್ತೆ, ಇಡೀ ಕಾಡನ್ನೇ ಸುಟ್ಟು ಭಸ್ಮ ಮಾಡುತ್ತಲ್ಲ. ಅದೇ ರೀತಿ ಈ ಒಂದು ಪ್ರಾಪಂಚಿಕ ವ್ಯವಹಾರಗಳ ಮಹಾರಣ್ಯದಲ್ಲಿ, ಅಂದರೆ ಈ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆಯೋ ಅದು ಒಂದು ಕಾಡಲ್ಲಿ ನಡೀತಾ ಇರುವಂಥ ಕ್ರಿಯೆ. ಇಲ್ಲೇನಾಗುತ್ತೆ ಅಂದರೆ, ಮಾಯೆ ತನ್ನ ಶಕ್ತಿಯಿಂದ ಏನು ಮಾಡ್ತಾಳೆ, ಬದ್ಧಾತ್ಮರನ್ನು ಮೋಹಿಸ್ತಾಳೆ. ನಾವು ಮಾಯೆ ನಮಗೆ ಏನೋ ಒಂದು ತೋರಿಸ್ತಾಳೆ ಅಂತ ಇಟ್ಕೊಳ್ಳಿ, ಅದನ್ನ ನೋಡಿ ಮೋಹಿತರಾಗ್ಬಿಡ್ತೀವಿ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ, ಏನು ಸತ್ಸಂಗದಲ್ಲಿ ಭಾಗಿಯಾಗಬೇಕು ಅಂತ. ಅಲ್ಲಿ ಯಾರೋ ನಮಗೆ ಸಿಗ್ತಾರೆ. ಅವ್ರೇನು ಹೇಳ್ತಾರೆ, ಇಲ್ಲಿ ಯಾವುದೋ ಒಂದು ಶಾಪಿಂಗ್ ಮಾಲ್ದು ಹೊಸದಾಗಿ ಓಪನ್ ಆಗಿದೆ, ಅಲ್ಲೇನೋ ಡಿಸ್ಕೌಂಟ್ ಸೇಲ್ ಇದೆ, ಬರ್ತೀರಾ ಅಂತಂದಿದ ತಕ್ಷಣ ಸತ್ಸಂಗಕ್ಕೆ ಹೋಗ್ತಾ ಇದ್ದಂತ ನನ್ನ ಮನಸ್ಸು ಈ ಕಡೆಗೆ ಹೋಗ್ಬಿಡತ್ತೆ. ಅಲ್ಲಿ ನಾವು ಶಾಪಿಂಗಿಗೆ ಹೋಗ್ತೀವಿ, ಅಲ್ಲೊಂದು 2,000 3,000 ಖರ್ಚು ಮಾಡ್ಕೊಂಡು ಮನೆಗೆ ಬರ್ತೀವಿ. ಅಂದರೆ ಏನಾಯಿತು, ಅಲ್ಲಿ ಮಾಯೆ ನಮ್ಮನ್ನು ಅಟ್ಯಾಕ್ ಮಾಡಿದ್ಲು, ಅದಕ್ಕೆ ನಾವು ಬಿದ್ವಿ. ಆ ಮಾಯೆಯ ಬಲೆಗೆ ನಾವು ಬಿದ್ವಿ. ಯಾಕೆ, ಅಲ್ಲಿ ಮೋಹಿತರಾದ್ವಲ್ವಾ, ಅದಕ್ಕೋಸ್ಕರ ಮೋಹ ಬಂತು ನಮಗೆ. ಆ ರೀತಿ ನಾವು ಮಾಯೆಗೆ ಒಳಗಾಗ್ತಾನೇ ಇರ್ತೀವಿ. ಆಮೇಲೆ ಈ ಜನಗಳಲ್ಲಿರುವಂತಹ ಹಿಂಸೆ ಕೊಡುವಂತಹ ಭಾವನೆಗಳಿದೆಯಲ್ಲ, ಅದರ ಆವೇಶಗಳಿಂದಾಗಿ ಯುದ್ಧಾಗ್ನಿ ಅನ್ನೋದು ಹೊತ್ಕೊಂಡಿದೆ. ಇಲ್ಲಿ ಒಂದಕ್ಕೊಂದು ತಿಕ್ಕಾಟದಿಂದ ಬೆಂಕಿ ಹತ್ಕೊಳ್ಳುತ್ತಲ್ಲ, ಅದನ್ನ ಇಲ್ಲಿ ಯುದ್ಧದ ಅಗ್ನಿಗೆ ಹೋಲಿಸಿದ್ದಾರೆ. ಯುದ್ಧ ಅನ್ನೋದನ್ನ ಅಗ್ನಿ ಅಂತ ಹೇಳಿದ್ದಾರೆ. ಮತ್ತೆ ಈ ಬೆಂಕಿಯನ್ನ ಆರಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಒಬ್ಬರಿಂದ ಮಾತ್ರ ಸಾಧ್ಯ. ಅದ್ಯಾರು ಅಂತಂದ್ರೆ ಮಳೆ ಬರಬೇಕು. ಆ ಮಳೆ ಮಾತ್ರ ಆ ಕಾಡಿಗಿಚ್ಚನ್ನ ಆರಿಸೋದಕ್ಕೆ ಸಾಧ್ಯ. ಹಾಗೇನೆ ಪ್ರಾಪಂಚಿಕ ಕಿಚ್ಚು ಅನ್ನೋದಿದೆಯಲ್ಲ, ಇದು ಯಾರಿಂದ ಆರಿಸೋದಕ್ಕೆ ಸಾಧ್ಯ ಅಂತಂದ್ರೆ ಸಾಧು ಸಂತರ ಅನುಗ್ರಹದಿಂದ. ಅವರ ಅನುಗ್ರಹ ನಮಗಾದಾಗ ಮಾತ್ರ ಈ ಒಂದು ಕಾಡ್ಗಿಚ್ಚಿನಂತೆ ಇರುವಂತಹ ಈ ಕಿಚ್ಚು ನಮ್ಮಲ್ಲಿದೆಯಲ್ಲ, ಅದನ್ನ ಅವರು ಆರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಅನುಗ್ರಹ ಅನ್ನುವಂತಹ ಮೋಡದಿಂದ ಸುರಿಯುವಂತಹ ಮಳೆಯಿಂದ ಮಾತ್ರ ಅದು ಶಾಂತವಾಗುತ್ತೆ ಅನ್ನೋದು ಇದರ ಅರ್ಥ. ಇದು ನೀಟಾಗಿ ಇನ್ನೂ 1-2-3 ಸರಿ ಕೇಳಿ ನಾವು ಮನನ ಮಾಡ್ಕೋಬೇಕು. ಮನನ ಮಾಡೋದು ಅಂತಂದ್ರೇನು, ಏನು ಕೇಳಿರ್ತೀವೋ ಅದನ್ನು ನಮಗೆ ನಾವೇ ಹೇಳ್ಕೊಳ್ಳೋದು. ಈಗ ನಾನು ಏನು ಓದ್ತೀನೋ ಅದನ್ನು ನನಗೆ ನಾನೇ ಹೇಳ್ಕೊಳ್ತೀನಿ, ಅದನ್ನೇ ರೆಕಾರ್ಡ್ ಮಾಡೋದು. ನಿಮಗೆ ಹೇಳ್ತಾ ಇದ್ದೀನಿ ಅಂತಲ್ಲ, ಇದು ನನಗೆ ನಾನೇ ಹೇಳ್ಕೊಳ್ಳೋದು. ಇದು ನನ್ನ ಮನನ. ಆದರೆ ನಿಮಗೆ ಶ್ರವಣ ಆಗುತ್ತದು, ನನಗೆ ಮನನ ಆಗುತ್ತೆ. ಆಮೇಲೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದು ತುಂಬ ಇಂಪಾರ್ಟೆಂಟ್. ಬರೀ ಕೇಳಿ ಇಟ್ಕೊಂಡ್ಬಿಟ್ರೆ ಆಗಲ್ಲ, ನಾವು ಜೀವನದಲ್ಲೂ ಕೂಡ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ನಾವು ರೂಢಿ ಮಾಡ್ಕೋಬೇಕು. ಒಂದೊಂದಾಗಿ ಮಾಡ್ಕೊಳ್ತಾ ಹೋದರೆ ಅದು ನಮ್ಮ ಒಂದು ದೈನಂದಿನ ಕಾರ್ಯ ಥರ ಆಗ್ಬಿಡುತ್ತೆ. ಅದು ನಮ್ಗೆ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ ನೆಕ್ಸ್ಟು, ಆಯಿತಾ. ಇದನ್ನು ಮಾಡಲೇಬೇಕು ಅನ್ನೋದು ತಂತಾನಾಗೆ ಬಂದ್ಬಿಡುತ್ತೆ. ಆ ರೀತಿ ನಾವು ಅದನ್ನು ಚೇಂಜ್ ಮಾಡ್ಕೋಬೇಕು. ಈಗ ಐಹಿಕ ಪ್ರಪಂಚದಲ್ಲಿ ಹೇಗೆ ಯಾರು ಹೇಳ್ಕೊಡೋದಿಲ್ಲ ನಮಗೆ, ನಾವೇ ಒಂದೊಂದಾಗಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗ್ತೀವಲ್ವ, ಅದೇ ರೀತಿ ಆಧ್ಯಾತ್ಮಿಕದಲ್ಲೂ ಕೂಡ ನಾವು ಮುಂದುವರಿಯೋದಕ್ಕೆ ಏನೇನು ಮಾಡಬೇಕೋ ಆ ಸಾಧನೆಗಳನ್ನೆಲ್ಲ ನಮ್ಮಂದರಲ್ಲಿ ಅಳವಡಿಸ್ಕೊಳ್ತಾ ಹೋಗಬೇಕು. ಜಾಸ್ತಿ ನಾವು ಶ್ರವಣಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಮನನಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ನಾವು ಏನು ಕೇಳ್ತೀವೋ ಅದನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ನಮಗೆ ನಾವೇ ಮೆಲುಕು ಹಾಕೋದನ್ನು ಕಲಿಬೇಕು. ಏನು ಕೇಳಿದೆ ಇವತ್ತು, ಅದರಿಂದ ನಾನು ಏನೆಲ್ಲ ಕಲಿಬೋದು, ನನ್ನ ಜೀವನದಲ್ಲಿ ನಾನು ಯಾವುದನ್ನು ಅಳವಡಿಸ್ಕೋಬೇಕು, ಆಲ್ರೆಡಿ ನಾನು ಯಾವುದನ್ನು ಅಳವಡಿಸ್ಕೊಂಡಿದ್ದೀನಿ, ಅದನ್ನೆಲ್ಲ ನಾವು ಯೋಚನೆ ಮಾಡ್ತಾ ಒಂದೊಂದು ಸ್ಟೆಪ್ಪು ಮುಂದುವರಿಯೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.